ಜೈ ಶ್ರೀರಾಮ್ ಅಂದ್ಕೊಂಡು ಪಾಕಿ ಅದು ಭೇದ ಭಾವ ಅವರೇ ಮಾಡ್ತಾವ್ರೆ, ಅದೇನು ಮಾಡೋಕ್ಕಾಗಲ್ಲ. ಅವರು ಅಲ್ಲಿ ಎಜುಕೇಷನ್ ಕಮ್ಮಿ ಐತೆ. ಸರ್ ಇಲ್ಲಿ ಮೈಸೂರು ಶ್ರೀ ಸಿಗುತ್ತಾ? ಸರ್ ಇಲ್ಲಿ ಮೈಸೂರು ಶ್ರೀ ಸಿಗಲ್ಲ, ಮೈಸೂರು ಪಾಕ್ ಸಿಗುತ್ತೆ ಸರ್. ಪಾಕಿಸ್ತಾನ ಬರುವುದಕ್ಕೆ ಮುಂಚೆ ಇತಿಹಾಸದಲ್ಲಿ ಮೈಸೂರು ಪಾಕ್ ಅನ್ನೋದಿತ್ತು. ಮೈಸೂರು ಪಾಕ್ ಅನ್ನೋದು ಸರಿ. ಮೈಸೂರು ಶ್ರೀ ಬೇಡ. ಚೆನ್ನಾಗಿಲ್ಲ. ಪಾಕ್ ಬೇಡ, ಯಾಕಂದ್ರೆ ಪಾಕಿಸ್ತಾನ ಅದಕ್ಕೆ ಸೇರ್ಕೊಳುತ್ತೆ ಅಂತ ಪಾಕ್ ಬೇಡ. ಅದಕ್ಕೂ ಇದಕ್ಕೂ ಏನು ಸರ್ ಸಂಬಂಧ? ನಮಗೆ ಮೈಸೂರು ಪಾಕೇ ಬೇಕು. ನಾವು ನಮ್ಮೂರು ನಾವು ಹುಟ್ಟಿ ಆಗೋದಿಲ್ಲ. ಪೇಟೆಂಟಿನ್ನ ಮಾಡ್ಕೊಂಡಿಲ್ಲ ಕರ್ನಾಟಕದ್ದೇ ಅಂತ. ಪೂರ್ವಿಕರ ಕಾಲದಿಂದನೂ ಬಂದದೆ, ತಿರುಗಿ ಇವಾಗ ಬದಲಾವಣೆ ಮಾಡಿಬಿಟ್ರೆ ಅಲ್ಲಿ ಏನು ಪ್ರಯತ್ನ ಇರಕ್ಕಿಲ್ಲ. ಜಾಣತನ ಇಲ್ವೇ ಇಲ್ಲ, ದಡ್ಡತನ. ಮೈಸೂರು ಪಾಕ್ ಯಾಕೆ ಹೆಸರು ಚೇಂಜ್ ಮಾಡಬೇಕು? എന്തായാലും നമുക്ക് കഴിക്കണം, അത്രേ ഉള്ളൂ. അത് എന്തായാലും അത് കഴിക്കണം, അത്രേ ഉള്ളൂ. പേരിലല്ലല്ലോ കാര്യം. അത് ಮೈಸೂರಿನಲ್ಲಿ ಹುಟ್ಟಿದ ಸಿಹಿ ಖಾದ್ಯ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪ್ರಖ್ಯಾತಿಯನ್ನು ಪಡೆಯುತ್ತೆ. ಮೊನ್ನೆ ಏನು ಭಾರತ ಪಾಕಿಸ್ತಾನ ಕದನ ಬಳಿಕ ಆ ಒಂದು ಸಿಹಿಗೆ ರಾಜಸ್ಥಾನದಲ್ಲಿ ಹೆಸರು ಬದಲಾವಣೆ ಆಗುತ್ತೆ. ಆ ಸಿಹಿ ಬೇರೆ ಯಾವುದೂ ಅಲ್ಲ, ನಿಮ್ಗೆಲ್ರಿಗೂ ಗೊತ್ತಿರುವಂತೆ ಮೈಸೂರು ಪಾಕ್. ಏನು ಮೊನ್ನೆ ಭಾರತ ಮತ್ತು ಪಾಕಿಸ್ತಾನ ಒಂದು ಕದನ ನಡೆಯಿತು, ಅದರ ನಂತರ ರಾಜಸ್ಥಾನದವರು ಮೈಸೂರು ಪಾಕ್ ಅನ್ನುವಂತಹ ಒಂದು ಹೆಸರಿನಲ್ಲಿ ಆ ಪಾಕ್ ಅನ್ನೋದೇನಿದೆ ಇದು ಪಾಕಿಸ್ತಾನಕ್ಕೆ ಹೋಲಿಕೆ ಆಗುವಂತಹ ಒಂದು ಪದ. ಅದಕ್ಕಾಗಿ ಈ ಒಂದು ಸ್ವೀಟ್ನ ಹೆಸರನ್ನು ಬದಲಾಯಿಸಬೇಕು ಅಂತ ಹೇಳಿ ಮೈಸೂರು ಪಾಕ್ ಬದಲು ಮೈಸೂರು ಶ್ರೀ ಅಂತ ಏನು ಮರುನಾಮಕರಣ ಮಾಡ್ತಾರೆ. ಈ ಹೆಸರು ಬದಲಾವಣೆಯ ಬಗ್ಗೆ ಮೈಸೂರಿನ ಜನ ಏನು ಹೇಳ್ತಾರೆ ಮತ್ತು ಯಾರು ಮೈಸೂರು ಪಾಕನ್ನು ಇಷ್ಟಪಟ್ಟು ತಿಂತಾರೋ ಇವರಿಗೆ ಈ ಒಂದು ಮರುನಾಮಕರಣ ಆಗಿರೋದು ಇಷ್ಟ ಇದೆಯಾ, ಮತ್ತು ಈ ಒಂದು ಮೈಸೂರು ಪಾಕನ್ನು ಯಾರು ತಯಾರು ಮಾಡ್ತಾ ಇದ್ದಾರೆ ಇವರಿಗೆ ಈ ಒಂದು ಮರುನಾಮಕರಣದ ಬಗ್ಗೆ ಯಾವ ರೀತಿಯಾದಂತಹ ಅನಿಸಿಕೆ ಅಭಿಪ್ರಾಯಗಳಿದೆ, ಬನ್ನಿ ಕೇಳ್ಕೊಂಡು ಬರೋಣ. ಸರ್ ನೀವು ಮೈಸೂರು ಪಾಕ್ ತಿಂತಾ ಇದ್ದೀರಾ, ಮೈಸೂರು ಶ್ರೀ ತಿಂತಾ ಇದ್ದೀರಾ? ಮೈಸೂರು ಪಾಕ್ ತಿಂತಿರೋದು. ಮತ್ತೆ ಮೈಸೂರು ಶ್ರೀ ಏನದು? ತಪ್ಪದು, ತಪ್ಪದು. ಹೇಳ್ತೀರಾ ಇದ್ರ ಬಗ್ಗೆ? ಇದು ತಪ್ಪೇ. ಅದು ಮೈಸೂರು ಶ್ರೀ ಅಲ್ಲ, ಮೈಸೂರು ಪಾಕ್. ಪಾಕ್ ಅಂದರೆ ಮೈಸೂರು ಪಾಕ್ ಅಂತ, ಮೈಸೂರದು ಪಾಕ್. ಅದು ಜಾಣತನ ಇಲ್ವೇ ಇಲ್ಲ, ದಡ್ಡತನ. ಮೈಸೂರು ಪಾಕ್ ಯಾಕೆ ಹೆಸರು ಚೇಂಜ್ ಮಾಡಬೇಕು? ಈಗ ಸಿದ್ದಯ್ಯ ತಾನೇ, ಸಿದ್ದೇಗೌಡ ಮಾಡೋಕ್ಕಾಗತ್ತಾ? ಅದಾಗಲ್ಲ. ನಮ್ಮ ಮೈಸೂರು ಶ್ರೀ ಅಂದರೆ ನಮ್ಗೆ ಗೊತ್ತಾಗಲ್ಲ, ಅದು ಜನಗಳು ಕನ್ಫ್ಯೂಸ್ ಆಯ್ತದೆ. ಮೈಸೂರು ಪಾಕ್ ಅಂದರೆ ಡೈರೆಕ್ಟಾಗಿ ಹೋಗಿ ಮೈಸೂರು പാക്ക് കേൾತಾರೆ. നിങ്ങൾക്ക് എന്താ വേണ്ടത്, മൈസൂർ ശ്രീയ മൈസൂർ പാക്ക്? വാട്ടവർ എന്തായാലും നമുക്ക് കഴിക്കണം, അത്രേ ഉള്ളൂ. അത് actually it is Mysore Pak, no, I heard it's not Mysore Pak, it is Mysore Paka. Okay. But anyway, Mysore Pak is fine. I don't think we have to change our sweet names. ಮೈಸೂರು ಪಾಕ್ ಅನ್ನೋದು ಸರಿ. ಮೈಸೂರು ಶ್ರೀ ಬೇಡ. ಚೆನ್ನಾಗಿಲ್ಲ. ಚೆನ್ನಾಗಿಲ್ಲ. ಅದು ಏನಕ್ಕೋಸ್ಕರ ಬದಲಾಯಿಸಿದ್ದಾರೆ ಗೊತ್ತಾ ನಿಮಗೆ? ಏನಕ್ಕೆ? ಮೈಸೂರು ಪಾಕ್ ಅಲ್ಲಿ ಪಾಕಿಸ್ತಾನ ಅಂತ ಅದು ಪಾಕ್ ಅಂತ ಇದೆ ಅಂತ ಹೇಳಿ ಅವರು ಚೇಂಜ್ ಮಾಡಿರೋದು. ಅದಕ್ಕೂ ಇದಕ್ಕೂ ಏನು ಸರ್ ಸಂಬಂಧ? ಈಗ ಮೈಸೂರು ಪಾಕ್ ಅಂತ ಇದ್ದಿದ್ದು ಶ್ರೀ ಅಂತ ಮಾಡಿರೋದು, ಅದೇನು ತೊಂದರೆ ಇಲ್ಲ. ಬಟ್ ಮೈಸೂರನ್ನೇ ಚೇಂಜ್ ಮಾಡಿದರೆ ಏನಾದರೂ ಒಂದು ಸ್ವಲ್ಪ ಪ್ರಾಬ್ಲಮ್ ಆಯ್ತಿತ್ತು. ಬಟ್ ಇವಾಗ ಮೈಸೂರು ಅಂತಲೇ ಇದೆಯಲ್ಲ, ಶ್ರೀ ಪಾಕ್, ಅದಕ್ಕೇನು ಡಿಫ್ರೆನ್ಸ್ ಏನಿರಾಗಲ್ಲ. ಮೈಸೂರು ಪಾಕೇ ಸರಿ ಸರ್. ಅದು ಮೊದಲಿಂದನೂ ಮೈಸೂರು ಪಾಕ್ ಅಂತಿರೋದ್ರಿಂದ ಮೈಸೂರು ಪಾಕ್ ಅನ್ನೋದೇ ಫೇಮಸ್ಸು. ಮೈಸೂರು ಪಾಕ್ ಅಂತ ಏನಕ್ಕೆ ಕರೀತಾರೆ ಅಂದರೆ, ಮೈಸೂರು ಪಾಕ್ನ ಮಾಡಬೇಕಾದ್ರೆ ಪಾಕನ್ನು ತೆಗೆದು ಅದಾದ ನಂತರ ಮೈಸೂರು ಪಾಕ್ ರೆಡಿ ಆಗುತ್ತೆ ವಿನಃ ಮೈಸೂರು ಪಾಕ್ ಹಾಗೆ ರೆಡಿ ಆಗೋಕ್ಕಾಗಲ್ಲ. ಸೊ ಹಂಗಾಗಿ ಅದಕ್ಕೇನು ಮೈಸೂರು ಪಾಕ್ ಅಂತ ಇದೆ ಅದೇ ಹೆಸರು ಬೆಟರ್. ಶ್ರೀನೇ ಇರಲಿ. ಮೈಸೂರು ಶ್ರೀನ ಯಾಕೆ ಪಾಕ್ ಬೇಡ? ಪಾಕ್ ಬೇಡ, ಯಾಕಂದ್ರೆ ಪಾಕಿಸ್ತಾನ ಅದಕ್ಕೆ ಸೇರ್ಕೊಳುತ್ತೆ ಅಂತ ಪಾಕ್ ಬೇಡ. ನಮಗೆ ಮೈಸೂರು ಪಾಕೇ ಬೇಕು. ನಾವು ನಮ್ಮೂರು ನಾವು ಹುಟ್ಟಿ ಆಗೋದಿಲ್ಲ. ನಮ್ಮೂರೇ ನಮಗೆ ಅದು ಒಳ್ಳೆಯದು. ಸುಮ್ಮನೆ ನಾರ್ತ್ ಇಂಡಿಯನ್ಸ್ ಅವರು ಜೈ ಶ್ರೀರಾಮ್ ಅಂದ್ಕೊಂಡು ಪಾಕಿ ಅದು ಭೇದ ಭಾವ ಅವರೇ ಮಾಡ್ತಾವ್ರೆ, ಅದೇನು ಮಾಡೋಕ್ಕಾಗಲ್ಲ. ಅವರು ಅಲ್ಲಿ ಎಜುಕೇಷನ್ ಕಮ್ಮಿ ಐತೆ. ನಾವು ಅದು ಅರ್ಥ ಮಾಡ್ಕೋಬೇಕು. ಪಾಕ್ ಅಂದರೆ ಅದು ಕನ್ನಡದಲ್ಲಿ ಸ್ವೀಟೇ. ಸೊ ಅದು ತಪ್ಪದು. ಮೈಸೂರು ಪಾಕೆ ಚೆನ್ನಾಗೈತೆ ಹೆಸರು. ಮೈಸೂರು ಪಾಕ್ ಅರ್ಧ ಅಕ್ಷರ ಬೇಡ, ಮೈಸೂರು ಪಾಕ ಅಂತ ಇರಲಿ. ಮೈಸೂರು ಪಾಕ ಅನ್ನೋದು ಒಳ್ಳೆಯದು, ಒಳ್ಳೆಯ ಹೆಸರು. ಅದು ಮೈಸೂರು ಪಾಕ್ ಮಾಡಿಬಿಡ್ತಾರೆ. ಪಾಕ್ ಬೇಡ, ಮೈಸೂರು ಪಾಕ. ನಮ್ಮ ಕರ್ನಾಟಕದಲ್ಲಿ ಮೈಸೂರು ಪಾಕ್ ಅಂತಲೇ ಕರಿತೀವಿ. ಸೊ ಬೇರೆ ಸ್ಟೇಟಲ್ಲಿ ಅದು ಅವ್ರ ಇಷ್ಟ. ಬಟ್ ಪೇಟೆಂಟಿನ್ನ ಮಾಡ್ಕೊಂಡಿಲ್ಲ ಕರ್ನಾಟಕದ್ದೇ ಅಂತ. ಸೊ ನಾವು ಆ ಥರ ಆರ್ಗ್ಯೂ ಮಾಡೋದು ತಪ್ಪಾಗ್ಬಿಡುತ್ತೆ. ಇದು ಮೈಸೂರು ಶ್ರೀ ಸರಿ ಇಲ್ಲ, ಮೈಸೂರು ಪಾಕೆ ಇರ್ಬೇಕು. ಪೂರ್ವಿಕರ ಕಾಲದಿಂದನೂ ಬಂದದೆ, ತಿರುಗಿ ಇವಾಗ ಬದಲಾವಣೆ ಮಾಡಿಬಿಟ್ರೆ ಅಲ್ಲಿ ಏನು ಪ್ರಯತ್ನ ಇರಕ್ಕಿಲ್ಲ. ಅದೇನು ಇದು ರುಚಿನೂ ಇರಕ್ಕಿಲ್ಲ. ಯಾವ್ದ್ಯಾವ್ದು ಹೆಂಗೆ ಇರ್ಬೇಕು ಹಂಗಂಗೆ ಇದ್ರೇ ಅದಕ್ಕೊಂದು ಬೆಲೆ ರುಚಿ. ಸರ್ ಅವ್ರು ಇವಾಗೆಲ್ಲ ಇದಾಗಿ ಇದು ಮಾಡಿ ಬದಲಾವಣೆ ಮಾಡ್ತಾವ್ರಲ್ವ ಸರ್, ಅದಕ್ಕೆ ನಾವು ಇದು ಮಾಡ್ಕೊಂಡು ಚೇಂಜ್ ಮಾಡ್ಕೊತಾರೆ. ಈಗ ಕಾಲ ಹೆಂಗೆ ಹೋಯ್ತಾ ಇರುತ್ತೆ ಆ ಥರ ಮಾಡ್ಕೊತಾ ಇರ್ತಾರೆ ಸರ್, ನಾವೇನು ಮಾಡೋಕ್ಕಾಗಲ್ಲ. ಸರ್ ನಾವು ಅವಾಗಿಂದ ಮೈಸೂರು ಪಾಕ್ ಅಂತಲೇ ಕೇಳ್ಕೊಂಡು ಬಂದಿದ್ದೆ, ಅದೇ ರೂಢಿ ಇದೆ, ಅದೇ ಇದ್ರೆ ಚೆನ್ನಾಗಿರುತ್ತೆ ಅಂತ ಅನಿಸುತ್ತೆ. ಬಿಟ್ಕೊಡಲ್ಲ ನಾವು. ಬಟ್ ಏನೋ ಪಾರ್ಕ್ ಹೆಸರಿಗೆ ರಿಲೇಟೆಡ್ ಮಾಡ್ತಾ ಇದ್ದಾರಲ್ಲ, ಸೊ ಅದು ನಮ್ಗೆ ಸ್ಯಾಟಿಸ್ಫ್ಯಾಕ್ಷನ್ ಆಗಲಿಲ್ಲ. ಮೈಸೂರು ಪಾಕು ಅಂದ್ರೆ ತುಂಬ ಇಷ್ಟ.
ಶ್ರೀ ಅನ್ನೋದು ಬೇಡ ನಮ್ಗೆ. ಮೈಸೂರು ಪಾಕ್ ಅಂದರೆ ಅದರ ಮೂಲನೇ ಮೈಸೂರಿನಲ್ಲಿರುವಂತಹ ಗುರು ಸ್ವೀಟ್ಸು. ಬನ್ನಿ ಈ ಗುರು ಸ್ವೀಟ್ಸ್ ಏನಿದೆ ಇದರ ಮಾಲೀಕರ ಜೊತೆ ಮಾತಾಡ್ಸೋಣ. ಈ ಹೆಸರಿನ ಬಗ್ಗೆ ಅವರಿಗೆ ಯಾವ ರೀತಿಯಾದಂತಹ ತಕರಾರಿದೆ ಅಥವಾ ಅವರು ಇದನ್ನು ಒಪ್ತಾರಾ ಬಿಡ್ತಾರಾ ಅಂತ. ಸರ್, ಈಗ ಅಂಗಡಿಗಳಿಗೆ ಈಗ ಏನು ಗ್ರಾಹಕರು ಬರ್ತಾ ಇದ್ದಾರೋ ಅವರು ಮೈಸೂರು ಪಾಕ್ ಅಂತ ಕೇಳ್ತಾ ಇದ್ದಾರೆ, ಮೈಸೂರು ಶ್ರೀ ಅಂತ ಕೇಳ್ತಾ ಇದ್ದಾರೆ. ಸರ್, ಅದು ಹುಟ್ಟಿನಿಂದ ಬಂದಿರೋದೇ ಮೈಸೂರು ಪಾಕು. ಅದನ್ನು ನೋಡಿದ ತಕ್ಷಣ ಯಾರೇ ಬಾಯಲ್ಲಿ ಬರುವುದು, ಯಾವುದೇ ರಾಜ್ಯಕ್ಕೆ ಹೋಗ್ಬೋದು, ಯಾವುದೇ ಪ್ರಪಂಚದಾದ್ಯಂತ ಎಲ್ಲೇ ಬೇಕಾದರೂ ಹೋಗ್ಬೋದು, ಅದನ್ನು ನೋಡಿದ ತಕ್ಷಣ ಬರುವುದೇ ಮೈಸೂರು ಪಾಕ್ ಅಂತಲೇ ಹೆಸರು ಬಾಯಲ್ಲಿ ಬರ್ಬೋದು. ಪಾಕ ಅಂದರೆ ಸಕ್ಕರೆಯಿಂದ ತಯಾರಿಸಿದಂಥ ಒಂದು ಸಿಹಿ. ಈ ಸಿಹಿಯನ್ನು ತಯಾರಿಸಿದ್ದು ನಮ್ಮ ಮುತ್ತಾತನವರದ ಕಾಕೇಶ್ವರ ಮಾದಪ್ಪನವರು ಮಹಾರಾಜರ ಕಾಲದಲ್ಲಿ ಸಿಹಿಯನ್ನು ತಯಾರಿಸಿದರು. ಇದಕ್ಕೆ ಪಾಕ ಅಂತ ಹೇಳ್ತಿದ್ದಾರೆ ಹೊರತು ಇನ್ನೇನು ಹೇಳಿರಲಿಲ್ಲ. ಇದರ ಹೆಸರೇನು ಅಂತ ಮಹಾರಾಜರು ಕೇಳಿದರು. ನೀವು ಸಿಹಿ ತಯಾರಿಸಿ ಅಂತ ಹೇಳಿದಿರಿ, ಸಿಹಿ ತಯಾರಿಸಿದ್ದೇನೆ. ಇದು ಒಂದು ಪಾಕದಿಂದ ತಯಾರಿಸಿದ್ದು. ಎಲ್ಲಿ ತಯಾರಿಸಿದ್ದು? ಮೈಸೂರಿನಲ್ಲಿ ಮಹಾರಾಜರ ಕಾಲದಿಂದ. ಆದ್ದರಿಂದ ಇದನ್ನು ಮೈಸೂರು ಪಾಕ್ ಅಂತ ಅದಕ್ಕೆ ಒಂದು ಇತಿಹಾಸ ಇದೆ. ಮಹಾರಾಜರು ಇದನ್ನು ಹೆಸರು ಕರೆದಂಥ ಒಂದು ಸಿಹಿ ತಿಂಡಿಯ ಹೆಸರು. ನೀವು ಪ್ರಪಂಚದಾದ್ಯಂತ ಇರ್ಬೋದು, ರಾಜ್ಯಾದ್ಯಂತ ಇರ್ಬೋದು, ಆ ಸಿಹಿಯನ್ನು ತೋರಿಸಿದ ತಕ್ಷಣ ಎಲ್ಲರ ಬಾಯಲ್ಲೂ ಬರುವುದು ಮೈಸೂರು ಪಾಕ್ ಅಂತಲೇ ಹೊರತು ಬೇರೆ ಯಾವುದೇ ವಿಧವಾದ ಹೆಸರು ಬರಲಿಕ್ಕೆ ಸಾಧ್ಯವೇ ಇಲ್ಲ. ಮೈಸೂರು ಪಾಕೆ ಅದಕ್ಕೆ ಆದ ಒಂದು ಇತಿಹಾಸ ಇದೆ ಅಂತ ಹೇಳಿದ್ದೆ. ಈಗ ಅವರೇನು ಹೇಳ್ತಾರೆ ಅಂದರೆ ಮೈಸೂರು ಪಾಕ್ ಅನ್ನೋದು ಅದು ಪಾಕಿಸ್ತಾನಕ್ಕೆ ಸಿಮಿಲರ್ ಆಗಿದೆ ಅನ್ನೋ ಕಾರಣಕ್ಕಾಗಿ ಚೇಂಜ್ ಮಾಡಿ. ಪಾಕ ಬೇರೆ, ಪಾಕಿಸ್ತಾನ ಬೇರೆ. ಪಾಕ ಅನ್ನೋದು ಒಂದು ಸಿಹಿ, ಪಾಕಿಸ್ತಾನ ಅನ್ನೋದು ಒಂದು ಊರು, ಒಂದು ಅಡಿಗೆ. ಇದಕ್ಕೆ ಒಂದು ಪಾಕಿಸ್ತಾನ ಬರೋದಕ್ಕೆ ಮುಂಚೆ ಪಾಕ ಇತ್ತು.